ಹದಿನೆಂಟು ರೂಮ್ ಬಾಸ್ ಇಲ್ಲಿಟನ್ ಕ್ಯಾಮ್ರಾ ನೋಡ್ತಾನ ಇವಾಗ. ಫ್ಲಾಶ್ ಬ್ಯಾಕ್. ನಿಂಗೆ ಇಲ್ಲಿಟ್ರ ಬಾಲೆ ಕ್ಯಾಮ್ರಾ ಇದು ಅವನು ಇಲ್ಲಿನ ಕ್ಯಾಮ್ರಾ ನೋಡಪ್ಪ, ನಮಗೆಲ್ಲ ಗೊತ್ತಾಗೋಯ್ತು. ಝೂಮ್ ಮಾಡ್ತಾರಪ್ಪ ನಮಗ ಒಳಗಿನ ಸಾಮಾನಿಗೆ ಇಲ್ಲಿನ ಇಟ್ರಾನು ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಮುಕ್ಕಳ ಹಾಕಿಟ್ಕರ್ಲಿ ಎಲ್ಲ ರೂಮ್ನಾಗ ಇಟ್ರಿ ನೀವು ನಮ್ ಸಾಮಾನ್ಯ ಜನ ಕಾಣಿಸ್ಬೇಕಂತ ಮಾಡ್ರಿ. ನಿಮ್ಮೊಂದ್ ರೂಮ್ ಆಧಾರ್ ಕೊಟ್ಟಿದ್ದಾರೆ. ಯಾವ್ದು ನಿಮ್ದು? ಉತ್ತರ ಕರ್ನಾಟಕ. ನಾನು ರ್ಯಾಪರ್ ಇದ್ದೀನಿ. ನೀವು ಉತ್ತರ ಕರ್ನಾಟಕ ಅಂದ್ರಲ್ಲ, ನಿಮ್ಮನ್ನ ನೋಡಿದ್ರೆ ಒಂದ್ ಸಾಂಗ್ ನೆನಪಾಗುತ್ತೆ ಮತ್ತೆ ಒಂಥರ ಅನ್ಸುತ್ತೆ. ಯಾವ ಸಾಂಗ್? ಚುಟು ಚುಟು. ಇಲ್ಲಿ ಚುಟು 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 ಅನ್ನತೈತಿ. ಚುಟ್ಟು ಚುಟ್ಟು ಅನ್ನತೈತಿ ನನಗ ಸುಮು ಸುಮು ಆದೈತಿ. ಬರ್ರಿ ಉತ್ತರ ಕರ್ನಾಟಕ ಚುಟ್ಟು ಚುಟ್ಟು ಅನ್ನತೈತಿ. ಸಾಗಿ ಸಾಗಿ ಸಾಂಗ್ ಬಾರ ಸಾಗಿ ಬೀಗಿ ಬರುವ ಇದು ರೂಮ್ ಬಾಸ್. ತಕ್ಷಣ ಲಿವಿಂಗ್ ಏರಿಯಾದ ಸೋಫಾದ ಮೇಲೆ ಕುಳಿತುಕೊಳ್ಳಿ. ಇದು ರೂಮ್ ಬಾಸ್. ಇಬ್ಬರು ಸ್ಪರ್ಧಿಗಳನ್ನು ಸೂಕ್ತ ಕಾರಣಗಳಿಂದ ನಾಮಿನೇಟ್ ಮಾಡಿ. ನೋಡಪ್ಪ ರೂಮ್ ಬಾಸ್, ನಾ ಮೊದ್ಲೇದಾಗಿ ಸಿದ್ದವ್ರನ್ನ ನಾಮಿನೇಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಚಾನ್ಸ್ ಕೊಟ್ರೆ ಒಂದ್ ಅರ್ಧ ಗಂಟೆ ನಿಮ್ ಪಕ್ಕದಲ್ಲಿ ಕುತ್ಕೊಂಡು, ಯಾಕಂದ್ರ ಏನ್ ಬಂತಲ್ಲೇ ಗುಡ್ತಾರ, ಏನ್ ಬಂತಲ್ಲಿ ಸುಡ್ತಾರ. ಏನ ಐತೂರ್ ಚೀಲೆ ಇದ್ದಂಗ ಅದನ್ನ ಇನ್ಸಲ್ಟ್ ಮಾಡ್ತಾ ಇದೀಯ ನೀನು. ಅವನಿಗೇನು ಹೆಣ್ಮಕ್ಳು ಅಂದ್ರೆ ಸ್ವಲ್ಪ ಗೌರವ ಇಲ್ಲ, ಏನಿಲ್ಲ. ಎಲ್ಲಿ ಬಂತಲ್ಲ ಚೂಟಲ್ಲ ಅದು ಮಾಡತ್ತನ. ಹಂಗಾಗಿ ನಾ ಮೊದ್ಲೇದಾಗಿ ಅವನಿಗೆ ನಾಮಿನೇಟ್ ಮಾಡಕ್ ಇಷ್ಟಪಡ್ತೀನಿ. ಅಲ್ಲ, ನಾನು ತಮಾಷೆ ಮಾಡಿದ್ದೀನಿ, ಅದನ್ನ ಸೀರಿಯಸ್ ಆಗಿ ತಗೊಂಡು ನಾನು ನಾಮಿನೇಷನ್ ಮಾಡ್ತೀನಿ. ಏನ್ ಮಾಡಕ್ಕಾಗಲ್ಲ. ಇದ್ರ ಮೇಲೆ ನಿನಗೆ ಬಿಡ್ತೀನಿ. ನೋಡಪ್ಪ ರೋಬಾಸ್, ಎರಡನೇದಾಗಿ ನಾ ರ್ಯಾಪರ್ 1 hour ನಾಮಿನೇಟ್ ಮಾಡಕ್ ಇಷ್ಟಪಡ್ತೀನಿ. ರ್ಯಾಪ್ ಸಾಂಗ್ ಆಡ್ತನಂತ ಬಂದ ರೇಪ್ ಮಾಡೋರ್ ನೋಡ್ತಾನೆ. ಹಂಗಾಗಿ ನಾವನ್ನ ನಾಮಿನೇಟ್ ಮಾಡಕ್ ಇಷ್ಟಪಡ್ತೀನಿ. ಹೆಣ್ಮಕ್ಳು ಅಂದ್ರ ಸ್ವಲ್ಪ ಗೌರವ ಇಲ್ಲ, ಏನಿಲ್ಲ ಮಡ್ಸ್ನಾಗಿ. ಹಂಗಾಗಿ ನಾವನ್ನ ನಾಮಿನೇಟ್ ಮಾಡ್ತೀವಿ. ನೋಡಿ ಸಾಬಮ್ಮ ಅವ್ರೆ, ನನ್ ರ್ಯಾಪ್ ಬಗ್ಗೆ ಮಾತಾಡ್ಬೇಡ್ರಿ. ನನ್ ರ್ಯಾಪ್ ನನ್ಗೆ ಏನಂತ ಗೊತ್ತು, ತೋರಿಸ್ತೀನಿ. ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ. ತೋರಿಸ್ತೀನಿ ಶ್ರುತಿ ಮುಂದೆ ಹೀರೋ ಆಗಿ ನನ್ ರ್ಯಾಪ್ ಏನಂತ. ಏನ್ ಮಾಡಪ್ಪ ರೂಮ್ ಬಾಸ್? ಮಹೇಶ್ ಗೌಡರವರೇ, ನಾಮಿನೇಟ್ ಮಾಡಿ. ಏನು ಆಮ್ಲೆಟ್ ಮಾಡ್ಬೇಕಾ? ಆಮ್ಲೆಟ್ ಮಾಡಕ್ ತೆಚ್ಚಿನಲ್ಲಿ ರೂಮ್ ಬಾಸ್. ಮಹೇಶ್ ಅವರೇ, ನಾಮಿನೇಟ್ ಮಾಡಿ. ಏನು ಟಾಯ್ಲೆಟಾ? ಇವಾಗ ಮಾಡಿ ಬಂದಿನ್ರಿ, ಮತ್ತೆ ಯಾಕೆ ಮಾಡ್ಬೇಕು? ಮಹೇಶ್ ಗೌಡ, ನಾಮಿನೇಟ್ ಮಾಡಿ. ರೂಮ್ ಬಾಸ್, ನನ್ಗೆಲ್ಲ ಹೊಡಂತೀರಿ, ಕರೆಕ್ಟ್ ಆಗಿ ಮಾತಾಡಕಲ್ರಿ ಬಾಸ್. ಮಹೇಶ್ ಲೌಡ, ನೀವು ಹೋಗಿ ಕುಳಿತುಕೊಳ್ಳಿ. ರೂಮ್ ಬಾಸ್ ನಿಮ್ಮನ್ನು ನಾಮಿನೇಟ್ ಮಾಡಿದ್ದಾರೆ. ಹಂಗ್ ಬಾ ದಾರಿಗೆ, ಗೌಡ ಅನ್ಬೇಕು ನನಗೆ.
ಮೊದಲನೇದಾಗಿ ಸಿದ್ದು ಅವ್ರನ್ನ ನಾಮಿನೇಟ್ ಮಾಡ್ತೀನಿ ಗುರುಬಾಸ್. ಯಾಕೆಂದ್ರೆ ಅವರು ಹೆಣ್ಮಕ್ಳ ಬಗ್ಗೆ ಅವ್ರಿಗೆ ರೆಸ್ಪೆಕ್ಟ್ ಇಲ್ಲ. ಬೆಳಿಗ್ಗೆ ನನ್ನ ರೀಸನ್ ಕರೆಕ್ಟ್ ಆಗಿದೆ. ರೀಸನ್ ಕರೆಕ್ಟ್ ಆಗಿದೆ. ಕೊಟ್ಟಲ್ಲಿ ವಾದ ಮಾಡಿ, ಕರ್ಕೊಂಡ್ ಬಂದಿರ ನಾನು ಕೊಟ್ಟಲ್ಲಿ ವಾದ ಮಾಡಿ ನಾನು ಕೊಡ್ತೀನಿ. ಹಿಂಗಾಗಿ ನಾನು ಅವ್ರಿಬ್ರು ಒದರಾಡ್ತಾ ಇದ್ರು. ಹಾಗಾಗಿ ನಾವು ಮಧ್ಯದಲ್ಲಿ ಹೋಗಿ ಒಂದ್ 2 ಮಾತು ಹೇಳಿದೆ. ನನ್ ಮೇಲೆ ಎದುರಾಡಕ್ ಬಂದ್ರು. ಹಾಗಾಗಿ ಅವ್ರನ್ನ ನಾಮಿನೇಟ್ ಮಾಡ್ತೀನಿ. ಅವ್ರು ಇದ್ರ ಮೇಲೆ ಅವ್ರಿಗೆ ಬಿಟ್ಟಿದ್ದು ಇಷ್ಟೇ. ರೂಮ್ ಬಂದು ಮಧ್ಯಾಹ್ನ ನಾವು ಪ್ರೀತಮ್ ಅವರು ಶಾರ್ಟ್ ಔಟ್ ಮಾಡ್ತಿದ್ದಾರೆ. ತಿರ್ಗಾ ಅದೇ ರೀಸನ್ ತಗೊಂಡು ನೀವು ನಾಮಿನೇಷನ್ ಮಾಡ್ತಿದ್ದಾರೆ. ಪ್ರೀತಮ್ ಅವ್ರೆ, ಮುಂದಿನ ಕರಿಬೇಕಾಗಿಲ್ಲ. ನಾವ್ ಹೆಣ್ಮಕ್ಳಿಗೆ ಗೌರವ ಕೊಡೋದು ನಮ್ಗೊಂಚೂರು ಯಾವ ರೀತಿ ಗೌರವ ಕೊಡ್ಬೇಕಂತ ನಾನು ಹೇಳೋದು ಹೇಳ್ತೀನಿ. ರೂಮ್ ಬಾಸ್ ಇದ್ರ ಮೇಲೆ ಅಲ್ಲ, ನೀವು ಗುಗ್ಗು ತರ ಲೀಸನ್ ಪಟ್ಟರೆ ಹಿಂಗೆ ಗುಗ್ಗುಗೆ ಏನ್ ಮಾಡ್ತಾರೆ. ಎರಡನೇದಾಗಿ ರಮೇಶ್ ಅವ್ರನ್ನ ನಾಮಿನೇಟ್ ಮಾಡ್ತೀನಿ ರೂಮ್ ಬಾಸ್ ನಾನು. ಯಾಕೆಂದ್ರೆ ಅವರು ಬಂದಾಗಿನಿಂದ ಬರೀ ಜಿಮ್ಮು, ಊಟ ಮಾಡೋದು, ಮತ್ತೆ ಗಾರ್ಡನ್ ಏರಿಯಾ, ಮತ್ತೆ ಅವನು ಚಪ್ರಿ, ವಸಂತ್ ಅವ್ರಿಬ್ಬರ ಜೊತೆನೆ ಇರೋದವರು. ಬರೀ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡ್ಕೊಂಡೆ ಟೈಮ್ ಕಳೆದಿರೋದು. ಹಾಗಾಗಿ ಅವ್ರನ್ನ ನಾಮಿನೇಟ್ ಮಾಡ್ತೀನಿ. ಬಂದಾಗಿಂದ ಅವ್ರದ್ದೇನು ಕಾಂಟ್ರಿಬ್ಯೂಷನ್ ನೋಡಿಲ್ಲ ನಾನು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಏನ್ರಿ ಗುರಾಯಿಸ್ತಾರ? ನಾ ಜಿಮ್ ಆದ್ರೂ ಮಾಡ್ತೀನಿ, ಚಪ್ಪಲಿ ಜೊತೆ ಅನ್ಕೊಂಡ್ತೀನಿ. ನಿನ್ಗೆ ನೋಡೈತೆ ದನ ಆ ತರ ಮಾತಾಡಕ್ ಹೋಗ್ಬಿಡಿ. ಏನ್ ಕೂತ್ಕೊಳ್ರಿ. ಏನು ನಮ್ಗ್ ಮುಂದೆ ಬರ್ತಾರೆ. ಪ್ರೀತಮ್